Hi, I am Kaviraj from scoringtarget.com. In today's session, we are going to discuss model question paper by the department for the SSLC students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ತಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಈ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮುಂದೆ ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಯಾವ ಥರ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತಕ್ಕಂಥ ಒಂದು ಮಾಡೆಲ್ ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ಯಾವ ಪಾಠಗಳಿಗೆ ಎಷ್ಟು ಪ್ರಿಫರೆನ್ಸನ್ನು ಕೊಡಬೇಕು, ಎಷ್ಟು ಅಂಕದ ಪ್ರಶ್ನೆಗಳು ಯಾವ ಪಾಠಗಳಿಂದ ಬರುತ್ತೆ ಅಂತ ಪ್ರತಿಯೊಂದು ವಿಷಯ ಅಂದರೆ ಎಲ್ಲ ವಿಷಯಗಳ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ. ಸೊ ಅವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಆ ಒಂದು ಮಾಡೆಲ್ ಮೇಲೆ ನೀವು ಪ್ರಿಪೇರ್ ಆಗ್ಬೋದು. ಮೊದಲನೇದಾಗಿ ಸರ್ಕಾರದ ಒಂದು ಆದೇಶ ನೋಡೋಣ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ದಿನಾಂಕ 31/1/2024 ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಲಾಗಿದೆ. ಸೊ ವಿಷಯ ಏನಿದೆ ಅಂದರೆ ಇದು ನಿಮ್ಗೆ ಯಾಕೆ ಆರ್ಡರ್ ತೋರಿಸ್ತಾ ಇದ್ದೀನಿ ಅಂದರೆ ಈ ಪ್ರಶ್ನೆ ಪತ್ರಿಕೆಗಳು ಇಲಾಖೆಯಿಂದ ಬಂದಂಥದ್ದು ಅಧಿಕೃತವಾದವು. ಇವು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಸೊ 2023-24ನೇ ಸಾಲಿನ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸುವ ಬಗ್ಗೆ ಅಂತ. ಅಂದರೆ ಒಟ್ಟಾರೆಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ, ನಮ್ಮ SSLC ಪರೀಕ್ಷೆ 1, 2 ಮತ್ತು 3 ನಡೆಸಲಾಗ್ತಿದೆಯಲ್ಲ, ಈ ಪರೀಕ್ಷೆಗಳಿಗೆ 10ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಡೇಟಲ್ಲಿ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿದೆ. ಅವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗಿ ಅಂತ ನಮ್ಮ ನಿರ್ದೇಶಕರು ಇಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಅದರ ಪ್ರಕಾರ ನಾವೀಗ ಪ್ರಶ್ನೆ ಪತ್ರಿಕೆಯನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ಸ್ಪಷ್ಟವಾಗಿ ಇಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ನಮ್ಮ ಈ ವಿಡಿಯೋ ಕೆಳಗಡೆ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗೆ ನಮಗೆ ಇಲ್ಲಿ ನಿಮಗೆ ಈ ಥರ ಪ್ರತಿಯೊಂದು ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ನಮಗೆ ಸಿಗುತ್ತೆ. ಸೊ ಅಧಿಕೃತವಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ. ಇಲ್ಲಿ ಮೊದಲನೇದಾಗಿ ಏನಿದೆ, ಪ್ರಥಮ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ನಿಮ್ಗೆ ಯಾವುದಿದೆ ಆ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ, ನಾವು ನೋಡ್ತಾ ಇದ್ವಿ ಫಸ್ಟ್ ನಮ್ಗೆ ಯಾವುದಿದೆ, ಪ್ರಥಮ ಭಾಷೆ ಕನ್ನಡ ಇದೆ, ಆಮೇಲೆ ಪ್ರಥಮ ಭಾಷೆ ತೆಲುಗು ಇದೆ, ಮರಾಠಿ, ತಮಿಳು, ಹಿಂದಿ, ಉರ್ದು, ಇಂಗ್ಲೀಷ್. ಸೊ ನಿಮ್ಮ ಎಲ್ಲ ವಿಷಯಗಳನ್ನ ಇಲ್ಲಿ ಕೊಡಲಾಗಿದೆ. ಆಮೇಲೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ. ಸೊ ಇಲ್ಲಿ ಕೂಡ ನೀವು ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ದ್ವಿತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಕೊಡಲಾಗಿದೆ. ಆಮೇಲೆ ತೃತೀಯ ಭಾಷೆಗೆ ಸಂಬಂಧಪಟ್ಟಂಥ ತೃತೀಯ ಭಾಷೆ ಹಿಂದಿ NCERT ಅವ್ರದ್ದು. ಆಮೇಲೆ ತೃತೀಯ ಭಾಷೆ ಹಿಂದಿ ಸ್ಟೇಟ್ ಗೌರ್ಮೆಂಟ್ ಒಂದು ಸ್ಟೇಟ್ ಸಿಲೆಬಸ್ಸಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ. ಆಮೇಲೆ ತೃತೀಯ ಭಾಷೆ ಕನ್ನಡ, ಇಂಗ್ಲೀಷ್, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ ಮತ್ತು ತುಳು. ಯಾವುದೇ ಭಾಷೆಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದಾದ ನಂತರ ತಮಗೆ ಕೋರ್ ವಿಷಯಗಳಿವೆ. ಕೋರ್ ವಿಷಯಗಳಲ್ಲಿ ಗಣಿತ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ, ಅದೇ ಥರ ವಿಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್, ಅದೇ ಥರ ಸಮಾಜ ವಿಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ. ಒಟ್ಟಾರೆ ಇಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮ್ಮ ಒಂದು ಮೀಡಿಯಮ್ಗೆ ತಕ್ಕಂತೆ ಆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಶ್ನೆ ಪತ್ರಿಕೆಯನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಯಾವ ಥರ ಪ್ರಶ್ನೆಗಳು ಯಾವ ಪಾಠದಿಂದ ಬಂದಿದೆ, ಎಷ್ಟು ಅಂಕದಿಂದ ಬಂದಿದೆ ಅಂತ ನೀವು ನೋಡಿಕೊಂಡ್ರೆ ನಿಮ್ಮ ಮುಂದೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಐಡಿಯಾ ಬರುತ್ತೆ. ಸೊ ಅದಕ್ಕಾಗಿ ನೀವು ಈ ಥರ ಪ್ರಿಪೇರ್ ಆಗಬೇಕು. ನಾನು ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಲೈಟಾಗಿ ತೋರಿಸ್ತಾ ಹೋಗ್ತೀನಿ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಿವೆ. ಸೊ ನಾನು ಕೆಲವೊಂದು ಮಾತ್ರ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಅವುಗಳನ್ನು ನೋಡಿಕೊಂಡು ಅಷ್ಟು ಕೂಡ ನಮ್ಮ ವೆಬ್ಸೈಟಲ್ಲಿದೆ, ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, 2023-24 SSLC ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಮೇಲ್ಗಡೆ ಡಿಪಾರ್ಟ್ಮೆಂಟ್ ಹೆಸರು ಕೂಡ ಇದೆ. ಪ್ರಥಮ ಭಾಷೆ ಕನ್ನಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಗಂಟೆ 15 ನಿಮಿಷ, ಸಬ್ಜೆಕ್ಟ್ ಕೋಡ್ 01K, ಅಂಕಗಳು 100 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪರೀಕ್ಷಾರ್ಥಿಗಳಿಗೆ ಸೂಚನೆಗಳಿವೆ, ಅವು ಏನು ಮಾಡಬೇಕು ಅಂತ ನೀವು ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿಕೊಂಡು ಕೂಡ ನೋಡ್ಕೋಬೋದು. ಇಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ನೋಡಿ, ಮೊದಲ 6 ಪ್ರಶ್ನೆಗಳು 1 ಅಂಕದ್ದು ಈ ಥರ ಇದೆ ವರ್ಣಮಾಲೆಗೆ ಸಂಬಂಧಪಟ್ಟಂತೆ. ಸೊ ಅದೇ ಥರ ನಾವು ಫಸ್ಟ್ ಲ್ಯಾಂಗ್ವೇಜಲ್ಲಿ ಮತ್ತು ತೆಲುಗು ಕೂಡ ಇಲ್ಲಿ ವಿಷಯವನ್ನು ಕೊಡಲಾಗಿದೆ. ತೆಲುಗು ಆದ ನಂತರ ತಮಗೆ ಹಿಂದಿ, ಪ್ರಥಮ ಭಾಷೆ ಹಿಂದಿ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಅದಾದ ನಂತರ ಪ್ರಥಮ ಭಾಷೆ ಮರಾಠಿ ಇದೆ. ಅದಾದ ನಂತರ ಪ್ರಥಮ ಭಾಷೆ ತಮಿಳು, ಆಮೇಲೆ ಉರ್ದು ಭಾಷೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ. ಆಮೇಲೆ ಪ್ರಥಮ ಭಾಷೆ ಇಂಗ್ಲೀಷ್ ಇದೆ. ಆಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ, NCERT ಅಂತಂದರೆ ಇದು ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಇದಾದ ನಂತರ ಪ್ರಥಮ ಭಾಷೆ ಸಂಸ್ಕೃತದಲ್ಲಿ ವಿದ್ಯಾರ್ಥಿಗಳು ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಈ ಪ್ರಶ್ನೆ ಪತ್ರಿಕೆ ಕೊಡಲಾಗಿದೆ. ಸೊ ನೆಕ್ಸ್ಟ್ ಮತ್ತೆ ಯಾವುದು ಸಬ್ಜೆಕ್ಟ್ ಅಂತ ನೋಡ್ತಾ ಹೋಗೋಣ. ಇದಾದ ನಂತರ ಸಂಸ್ಕೃತ ಇದೆ. ಸಂಸ್ಕೃತ ಆದ ನಂತರ ಇಂಗ್ಲೀಷ್ ಇದೆ. ನೆಕ್ಸ್ಟ್ ನಾವು ಮತ್ತೆ ನೋಡೋಣ ಪ್ರಶ್ನೆಗಳು ಯಾವ್ಯಾವ ಅಂತ ನಾನು ಕ್ಲೋಸ್ ಮಾಡ್ತಾ ಹೋಗ್ತೀನಿ. ಅದಾದ ನಂತರ ಈಗ ತೃತೀಯ ಭಾಷೆಗಳು ನೋಡಿದಾಗ ನಮಗೆ ಯಾವುದಿದೆ, ಸಂಸ್ಕೃತ ಥರ್ಡ್ ಲ್ಯಾಂಗ್ವೇಜ್. ಸೊ ಥರ್ಡ್ ಲ್ಯಾಂಗ್ವೇಜಲ್ಲಿ ಸಂಸ್ಕೃತ ಯಾರು ಕಲಿತಾ ಇದ್ದಾರೆ ಅವರಿಗೆ. ಆಮೇಲೆ ಕೊಂಕಣಿ ಭಾಷೆ ಇದೆ. ಮತ್ತು ಥರ್ಡ್ ಲ್ಯಾಂಗ್ವೇಜಲ್ಲಿ ತುಳು ಇದೆ. ಇದಾದ ನಂತರ ಕೋರ್ ವಿಷಯಗಳು ಬರ್ತಾಯಿದ್ವಿ. ಕೋರ್ ವಿಷಯಗಳಲ್ಲಿ ಮ್ಯಾಥಮೆಟಿಕ್ಸ್ ಕನ್ನಡ ಮಾಧ್ಯಮ, ಮ್ಯಾಥಮೆಟಿಕ್ಸ್
ಇಂಗ್ಲೀಷ್ ಮಾಧ್ಯಮ. ಅದ ನಂತರ ಸೋಷಿಯಲ್ ಸೈನ್ಸ್ ಇದೆ, ವಿಜ್ಞಾನ ಇದೆ. ವಿಜ್ಞಾನ ಕೂಡ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ 2 ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಪ್ರಶ್ನೆ ಪತ್ರಿಕೆ ಇವೆ. ಸೊ ಅವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಅಬ್ಸರ್ವ್ ಮಾಡಿಕೊಂಡು ಪ್ರಿಪೇರ್ ಆಗಿ. ಯಾಕಂದರೆ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆ ಇದರಿಂದ ನಮಗೆ ಒಂದು ಐಡಿಯಾ ಬರುತ್ತೆ, ಏನು ಓದ್ಕೋಬೇಕು ಏನು ಓದ್ಕೋಬಾರ್ದು ಅಂತ. ಸೋಷಿಯಲ್ ಸೈನ್ಸ್ ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಿಮಗೆ ಇವೆಲ್ಲ ಏನಿದೆ ಕೋರ್ ವಿಷಯಗಳು, ಅಂದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು ಅಥವಾ ವಿಜ್ಞಾನ ಆಗಿರ್ಬೋದು, ಇವುಗಳಿಗೆಲ್ಲ ನಿಮಗೆ 3 ಗಂಟೆ 15 ನಿಮಿಷ ಇರುತ್ತೆ. 3 ಗಂಟೆ ನಿಮಗೆ ಪ್ರಶ್ನೆ ಪತ್ರಿಕೆ ಬರೆಯಲು ಮತ್ತು 15 ನಿಮಿಷ ಏನಿದೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು. ಅದನ್ನೇ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ಪ್ರಿಪೇರ್ ಆಗ್ಬೋದು. ಅದೇ ಥರ ಸಮಾಜ ವಿಜ್ಞಾನದ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮಾಧ್ಯಮ, ನಿಮಗೆ ಯಾವ ಮೀಡಿಯಮ್ ಇದೆ ನೀವು ಕಲಿತಾ ಇದ್ರು ಅದನ್ನು ನೀವು ಡೌನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಇಲ್ಲಿ ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕಂದ್ರೆ ನಮಗೆ ಯಾವ ಥರ, ಈಗ ನೋಡಿ ಸಮಾಜ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ 8 ಪ್ರಶ್ನೆಗಳು ಒಂದೊಂದು ಅಂಕದಿದೆ. ಅಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಈ ಥರನೇ ಕೇಳ್ತಾರೆ. ಪ್ರಶ್ನೆ ಚೇಂಜ್ ಆಗ್ಬೋದು, ಬಟ್ ಮಾದರಿ ಸೇಮ್ ಇರುತ್ತೆ. 8 ಅಂಕದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅಲ್ಲೇ ಆದ ನಂತರ ಮತ್ತು ನಿಮಗೆ ಈ ಥರ ನೋಡ್ತಾ ಹೋಗಬೇಕು. ನೀವು ಈ ಥರ ಅನಲೈಸಿಸ್ ಮಾಡಿದ್ರೆ ನಿಮಗೊಂದು ರಫ್ ಆಗಿ ನಿಮಗೆ ಬ್ಲೂ ಪ್ರಿಂಟ್ ಸಿಗುತ್ತೆ. 8 ಪ್ರಶ್ನೆಗಳು, ಅದು ಮಲ್ಟಿಪಲ್ ಚಾಯ್ಸ್. ಸೊ ಅದಾದ ನಂತರ ಏನಿದೆ ಮೇನ್ ಕ್ವಶನ್ ಸೆಕೆಂಡಲ್ಲಿ ಏನಿದೆ 1 ಅಂಕದ ಪ್ರಶ್ನೆಗಳು, ಇವು ಕೂಡ 8 ಇವೆ. 1 ಅಂಕ ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ, ನೇರವಾದ ಪ್ರಶ್ನೆ ಇರುತ್ತೆ. ಸೊ ಇದಾದ ನಂತರ ಮೇನ್ ಕ್ವಶನ್ ಥರ್ಡಲ್ಲಿ 8 ಅಂಕದಿದೆ 2 ಪ್ರಶ್ನೆಗಳು. ಅಂದರೆ 8 ಅಂಕ 2 ಪ್ರಶ್ನೆಗಳು 8 ಅಂಕದ್ದು, ಇಲ್ಲ 8 ಪ್ರಶ್ನೆ ಒಟ್ಟಾರೆ 8 ಪ್ರಶ್ನೆ 2 ಅಂಕದ್ದು. 2 ಅಂಕದ ನೋಡ್ತಾ ಹೋಗಬೇಕು ಯಾವ ಪಾಠಗಳಿಂದ 2 ಅಂಕದನ್ನು ಜಾಸ್ತಿ ಕೇಳಿದ್ದಾರೆ. ಸೊ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಇಲ್ಲ ಅಂತಲ್ಲ, ಬಟ್ ಮ್ಯಾಕ್ಸಿಮಮ್ ಆಗಿ ನಮಗೆ ಆ ಥರನೇ ಕೇಳ್ತಾ ಇರ್ತಾರೆ. ಅದ ನಂತರ ಮೇನ್ ಕ್ವಶನ್ ನಂಬರ್ 4 ಏನಿದೆ ನೀವು ಅದನ್ನು ಪೇಜ್ ಮೇಲೆ ಬರ್ಕೋಬೇಕು. ಮೇನ್ ಕ್ವಶನ್ ನಂಬರ್ 1ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಷ್ಟಿವೆ, ಅದು ಯಾವ ಪಾಠದಿಂದ ಬಂದಿದ್ದರೆ ಕೂಡ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಮೇನ್ ಕ್ವಶನ್ ನಂಬರ್ 2 ಅಲ್ಲಿ 1 ಅಂಕದ ಶಾರ್ಟ್ ಆನ್ಸರ್ಸ್ ಎಷ್ಟಿವೆ, ಅವು ಯಾವ ಪಾಠದಿಂದ ಬಂದಿದೆ. 2 ಅಂಕದ ಎಷ್ಟು ಪ್ರಶ್ನೆಗಳು, ಅದು ಯಾವ ಪಾಠದಿಂದ. ಈಗ 4ನೇ ಮೇನ್ ಕ್ವಶನ್ ನಂಬರ್ 4 ಎಲ್ಲ ನೋಡ್ತಾ ಇದ್ವಿ. ಇಲ್ಲಿ ಒಟ್ಟಾರೆ 9 ಪ್ರಶ್ನೆಗಳಿವೆ 3 ಅಂಕದ್ದು. ಸೊ ಈ 9 ಪ್ರಶ್ನೆಗಳಲ್ಲೇ 3 ಅಂಕ ಅಂದರೆ ನಮಗೆ ಇಲ್ಲೇ 27 ಅಂಕ ಸಿಗುತ್ತೆ. ಸೊ ದೊಡ್ಡ ಮಟ್ಟದ ಅಂಕ ಸ್ಕೋರ್ ಮಾಡ್ತಕ್ಕಂಥ ಸೆಕ್ಷನ್ ಇದು ಭಾಗ 4 ಅಂತಲೇ ಹೇಳ್ತೀವಿ. ಸೊ ಈ ಥರ ಇಲ್ಲಿ 3 ಅಂಕದ ಪ್ರಶ್ನೆಗಳು ಒಟ್ಟಾರೆ 9 ಇವೆಂದ ಆ 9 ಯಾವ ಪಾಠಗಳಿಂದ ಕೇಳಲಾಗಿದೆ ಅಂತ ನೋಡ್ತಾ ಹೋಗಬೇಕು. ಸೊ ಆ ಪಾಠಗಳಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಓದಿದರೆ 3 ಅಂಕದ ಪ್ರಶ್ನೆಗಳು ನಿಮಗೆ ಜಾಸ್ತಿ ಅಟೆಂಪ್ಟ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಆದ ನಂತರ ಮೇನ್ ಕ್ವಶನ್ ನಂಬರ್ 5 ನೋಡಿದಾಗ ಪ್ರತಿಯೊಂದು ಪ್ರಶ್ನೆಗೂ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೂಡ ಇದೆ ನೋಡಿ ನಿಮಗೆ. ಸೊ ಇಲ್ಲಿ 4 ಅಂಕದ್ದು 4 ಪ್ರಶ್ನೆಗಳಿವೆ, ಅಂದರೆ ಒಟ್ಟಾರೆಯಲ್ಲಿ 16 ಅಂಕ ಇರುತ್ತೆ. ಈ ಥರ ಕೂಡ ನೀವು ಪ್ರಿಪೇರ್ ಹಾಕೋಬೋದು. 4 ಅಂಕದ ಪ್ರಶ್ನೆಗಳು 3 ಅಂಕದನ್ನು ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಯಾಕಂದರೆ 27 ಅಂಕದ್ದು 3 ಮಾರ್ಕ್ಸ್ ಇದೆ, 4 ಅಂಕದ್ದು 16 ನೋಡಿ. 27, 37, 40, 43 ಅಂಕ ನಿಮಗೆ ಈ 2ರಿಂದೇ ಸಿಕ್ತು. ಅಂದರೆ ಇರ್ತಕ್ಕಂಥ 80 ಮಾರ್ಕ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ 50 ಮಾರ್ಕ್ಸ್ ನಿಮಗೆ 3 ಅಂಕದ್ದು ಮತ್ತು 4 ಅಂಕದ್ದೇ ಕವರ್ ಆಗುತ್ತೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು, ಒಂದು ಮ್ಯಾಪ್ ಇರುತ್ತೆ, ಇಂಡಿಯನ್ ಮ್ಯಾಪ್, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ 5 ಅಂಕ ಇರುತ್ತೆ. ಸೊ ಅದು ಕ್ಲಿಯರಾಗಿ ನೀವು ಮ್ಯಾಪ್ಗಳ ಬಗ್ಗೆ ಸ್ಟಡಿ ಮಾಡ್ಕೋಬೇಕು, ಯಾವ ಪಾಠಗಳಿಂದ. ಸೊ ಈ ಎಲ್ಲ ಪಾಠಗಳ ಮ್ಯಾಪ್ ತೆಗಿತಕ್ಕಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಭಾರತದ ನಕಾಶೆ ಜೊತೆಗೆ ಯಾವೊಬ್ಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾಯಿಂಟ್ಸ್ಗಳು ಎಲ್ಲೆಲ್ಲಿ ನಕಾಶೆಯಲ್ಲಿ ಬರುತ್ತೆ ಅಂತ ಕೂಡ ನೀವು ಓಪನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಥರ ಪ್ರತಿಯೊಂದು ವಿಷಯವನ್ನು ಕೂಡ ನೀವು ಇದೇ ಥರ ಅಬ್ಸರ್ವ್ ಮಾಡ್ಕೋಬೇಕು. ಈಗ ಸೈನ್ಸ್ ಇದೆ, ಸೈನ್ಸಲ್ಲಿ ಕೂಡ ನಿಮಗೆ ಸೇಮ್ ಅದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಬಟ್ ಇಲ್ಲಿ ನಮಗೆ ಸೆಕ್ಷನ್ ಇರುತ್ತೆ ABC ಅಂತ, ಭೌತ ವಿಜ್ಞಾನ, ಜೀವ ವಿಜ್ಞಾನ, ರಸಾಯನ ವಿಜ್ಞಾನ, ಈ ಥರ ನಿಮಗೆ ಸೆಕ್ಷನ್ಗಳಿರುತ್ತೆ. ಭೌತ ವಿಜ್ಞಾನ ಎ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿ ನಿಮಗೆ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 4 ಮಲ್ಟಿಪಲ್ ಆದ ನಂತರ ನಿಮಗೆ 1 ಅಂಕದ ಎಷ್ಟಿದೆ ನೇರವಾದ ಪ್ರಶ್ನೆಗಳು, ಸಿಂಪಲ್ ಸೆಂಟೆನ್ಸಲ್ಲಿ ಬರ್ತಕ್ಕಂಥದ್ದು, ಅವು ನೋಡ್ಕೋಬೇಕು. ಅದಾದ ನಂತರ ಇವು 6 ಇದೆ 1 ಅಂಕದ ನೇರವಾಗಿ. ಮೇನ್ ಕ್ವಶನ್ 3 ನೋಡಿದಾಗ 2 ಅಂಕದ 2 ಪ್ರಶ್ನೆಗಳು ಈ ಎ ಸೆಕ್ಷನ್ದಿಂದ ಬರ್ತಕ್ಕಂಥದ್ದು. ಅದರ ನಂತರ 3 ಅಂಕದ 3 ಪ್ರಶ್ನೆಗಳು ಭೌತ ವಿಜ್ಞಾನದಿಂದ ಕೇಳ್ತಕ್ಕಂಥ ಪ್ರಶ್ನೆಗಳು, ಅದು ಯಾವ ಪಾಠದಿಂದ ಬಂದಿದೆ ಅಂತ ಕೂಡ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಆ ಥರ ಪ್ರಿಪೇರಾಗಿ. ಕೆಲವೊಂದು ಬಾರಿ ಒಂದೊಂದು ಅಂಕಗಳು ಚೇಂಜ್ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ಆಗಿ ಒಂದು 80-90% ಪ್ಯಾಟರ್ನ್ ಏನಿರುತ್ತೆ ಸೇಮ್ ಇರುತ್ತೆ. ಪ್ರಶ್ನೆಗಳು ಮಾತ್ರ ಡೆಫಿನೆಟಾಗಿ ಚೇಂಜ್ ಆಗ್ತಾ ಇರುತ್ತೆ. ಮೇನ್ ಕ್ವಶನ್ ನಂಬರ್ 6 ನೋಡಿ 5 ಅಂಕದೊಂದು ಪ್ರಶ್ನೆ ಇದೆ. ಸೊ ಈ ಸೆಕ್ಷನ್ ಮುಗಿದ ನಂತರ ಮತ್ತೆ ನಿಮಗೆ B ಸೆಕ್ಷನಲ್ಲಿ ರಸಾಯನ ವಿಜ್ಞಾನ. ಸೊ ಈ ಥರ ಭಾಗಗಳು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಮುಖ್ಯವಾಗಿ ಅವುಗಳನ್ನು ಗಮನವಹಿಸಿ ನೋಡ್ಕೋಬೇಕು. ನಾನು ಕೊಟ್ಟಂಥ ನಮ್ಮ ಲಿಂಕ್ ಏನಿದೆ ಕೆಳಗಡೆ ನಿಮಗೆ scoringtarget.com ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನಿಮಗೆ ಈ ಥರ ಸಬ್ಜೆಕ್ಟ್ ವೈಸ್ ಲಿಂಕ್ ಕೊಟ್ಟಿರ್ತೀವಿ. ಅಂದರೆ ಪ್ರಥಮ ಭಾಷೆ ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳು,
ದ್ವಿತೀಯ ಭಾಷೆ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು, ತೃತೀಯ ಭಾಷೆ, ಆಮೇಲೆ ಕೋರ್ ವಿಷಯಗಳಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಕೊಟ್ಟಿರ್ತೀವಿ. ನಿಮಗೆ ಯಾವುದು ಸೂಕ್ತ ಆಗುತ್ತೆ, ನೀವು ಇಂಗ್ಲೀಷ್ ಮೀಡಿಯಮ್ ಇದ್ದೀರಾ ಅಥವಾ ಕನ್ನಡ ಮೀಡಿಯಮ್ ಇದ್ದೀರಾ, ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಅವುಗಳ ಪ್ರಕಾರ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ನೀವು ಅಷ್ಟನ್ನ ಡೌನ್ಲೋಡ್ ಮಾಡ್ಕೋಬೇಕಂತೇನಿಲ್ಲ, ನಿಮಗಿರೋದೇ 6 ಸಬ್ಜೆಕ್ಟ್. ಸೊ ನಿಮ್ಮ 6 ಸಬ್ಜೆಕ್ಟ್ ಯಾವುದು ಅಂತ ಗುರ್ತು ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟು ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.